ಸಿಎಂ ಸಿದ್ದರಾಮಯ್ಯ ನಿವಾಸದ ಎದುರೇ ಇದೆಂತಹ ನಿರ್ಲಕ್ಷ್ಯ. ನಗರದ ವಾಹನ ಸವಾರರ ನೆತ್ತಿಯ ಮೇಲೇನೆ ಮೃತ್ಯುಕೂಪ. ಎಸ್, ಅವಾಂತರಕ್ಕೆ ಬೃಹತ್ ಕಟ್ಟಡದ ಕ್ರೇನ್ ಆಹ್ವಾನವನ್ನ ಕೊಡ್ತಾ ಇದೆ. ಕಟ್ಟಡ ಕಾಮಗಾರಿ ಸ್ಥಗಿತ ಆಗಿದೆ, ಆದರೂ ಕೂಡ ಕ್ರೇನ್ ಅನ್ನ ಆ ಸ್ಥಳದಿಂದ ತೆಗೆಯಲಾಗಿಲ್ಲ. ಕ್ರೇನ್ ತೆಗೆಯದೆ ನಿರ್ಲಕ್ಷ್ಯ ತೋರಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ನಿವಾಸದ ಎದುರೇ. ಗಾಳಿ ಮಳೆಯಿಂದ ಕ್ರೇನ್ ಕಟ್ಟಾಗಿ ಬಿದ್ರೆ ಅನಾಹುತ ಕಟ್ಟಿಟ್ಟ ಬುತ್ತಿ. ಸಿಗ್ನಲ್ನಲ್ಲಿ ಓಡಾಡುವ ಬಹಳಷ್ಟು ವಾಹನ ಸವಾರರಿಗೆ ಇದು ಸಂಕಷ್ಟವನ್ನ ತಂದೊಡ್ಡಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಸಿಎಂ ಗೃಹ ಕಚೇರಿ ಇರೋದ್ರಿಂದ ನಿತ್ಯ ಪ್ರತಿನಿಧಿಗಳೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ, ಸಾರ್ವಜನಿಕರು ಬರ್ತಾರೆ, ತಮ್ಮ ಅಹವಾಲನ್ನ ತೆಗೆದುಕೊಂಡು ಸಿಎಂ ನಿವಾಸಕ್ಕೆ ಬರ್ತಿರ್ತಾರೆ. ಗಾಳಿ ಬೀಸುವಾಗ ಈ ಕಟ್ಟಡದ ಮೇಲಿರುವಂತಹ ಕ್ರೇನ್ ವಾಲ್ತಾ ಇದೆಯಂತೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ರು ಯಾವುದೇ ಕ್ರಮ ಆಗ್ತಾ ಇಲ್ಲ. ಅಧಿಕಾರಿಗಳು ಕೂಡಲೇ ಕ್ರೇನ್ ತೆರವು ಮಾಡಿಸುವಂತೆ ಈಗ ಆಗ್ರಹ ಕೇಳಿಬರ್ತಾ ಇದೆ. ಡೈಲಿ ಈ ಕಡೆ ಓಡಾಡ್ತಾ ಇರ್ತೀವಿ ರೋಡಲ್ಲಿ, ಅದು ರೋಡ್ಗೆ ಬಂದುಬಿಟ್ಟಿದೆ. ಅದು ಯಾವ ಬೀಳುತ್ತೆ ಅಂತ ಭಯ ಆಗ್ತದೆ ನಮಗೆ. ಅದು ಅವ್ರು ಎಷ್ಟು ಹೇಳಿದ್ರು ಅವರು ಯಾರೂ ಇದೇ ತಗೊಳ್ತಾ ಇಲ್ಲ. ಅದು ಕಾರ್ಪೊರೇಷನವ್ರು ಏನೋ ಮಾಡಿ ಅವ್ರಿಗೆ ಫೋರ್ಸ್ ಮಾಡಿ ಅದನ್ನು ತೆಗಿಸ್ಬೇಕು. ಅದನ್ನು ಅದು ಇನ್ನೂ ಮಾಡಿಲ್ಲ. ಅದನ್ನು ಎಷ್ಟು ವರ್ಷದಿಂದ ಹಂಗೆ ಉಳ್ಕೊಂಡಿರುತ್ತೆ? ಇವಾಗ 2-3 ವರ್ಷ ಆಗೋಯ್ತು. ಕೋರ್ಟ್ರ ಸ್ಟೇ ಆರ್ಡರ್ ಆಗಿದೆ, ಬಿಲ್ಡಿಂಗು ಸರಿಯಾಗಿಲ್ಲ ಅಂತ. ಅವರು ನಂಬರ್ ಆಫ್ ಫ್ಲೋರ್ಸು ಜಾಸ್ತಿ ಮಾಡಿದ್ದಾರೆ. ಅದು ಇವಾಗ ಕೋರ್ಟಲ್ಲಿ ಹೇಳ್ತಾ ಇದ್ದಾರೆ, ನಾವು ಇದು ತಗೊಳ್ತೀವಿ, ಅದಕ್ಕೆ ಏನು ಎಕ್ಸ್ಟ್ರಾ ಇದು ಪರ್ಮಿಷನ್ ತೊಗೊಳ್ತೀನಿ ಅದಕ್ಕೆ ಅಂತ. ಬಟ್ ಕೋರ್ಟಲ್ಲಿ ಅವ್ರು ಹೇಳ್ತಾ ಇರೋದು, ನೀವು ಪರ್ಮಿಷನ್ ತೊಗೊಂಡು ಆಮೇಲೆ ಫ್ಲೋರ್ಸ್ ಇನ್ಕ್ರೀಸ್ ಮಾಡಬೇಕಾಗಿತ್ತು, ನೀವು ಪರ್ಮಿಷನ್ ತೊಗೊಳ್ದೇನೆ ಮಾಡಿದ್ದೀರಾ, ಅದರಿಂದ ಅದು ಡೆಫಿನೆಟಾಗಿ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಇವಾಗ ಕೋರ್ಟಲ್ಲಿ ಟೌನ್ ಪ್ಲ್ಯಾನಿಂಗ್ಗೆ ರೆಫರ್ ಮಾಡಿದ್ದಾರೆ ಅದನ್ನು. ಅವರು ಈ ಬಿಲ್ಡಿಂಗ್ ನಿಲ್ಲಿಸಿ ಆಗಲೇ 2 ಇಯರ್ಸ್ ಆಗ್ತಾ ಬಂತು. ಮೇಲ್ಗಡೆ ಈ ಕ್ರೇನ್ ಇದೆಯಲ್ಲ, ಈ ಕ್ರೇನು ಗಾಡಿ ಬಂದಾಗ ಅಲ್ಲಾಡ್ತಾ ಇರುತ್ತೆ. 2 ಇಯರ್ಸ್ ಆದ್ರೂ ಯಾರೂ ಇಲ್ಲಿ ಕೆಲಸನೂ ಮಾಡ್ತಾ ಇಲ್ಲ, ಮೇಂಟೆನೆನ್ಸು ಮಾಡ್ತಾ ಇಲ್ಲ. ಯಾರು ಅಟ್ಲೀಸ್ಟ್ ಅದೇನಾದರೂ ರೆಸ್ಟ್ ಹಿಡಿದೋ ಅಥವಾ ಏನಾದರೂ ಹೆಚ್ಚು ಕಡಿಮೆ ಆಗಿ ಅದೇನಾದರೂ ಕೆಳಗೆ ಬಿತ್ತು ಅಂತಂದರೆ, ಇಲ್ಲಿ CM ಮನೆ ಇದೆ, ಮೇನ್ ರೋಡು, ಗಾಲ್ಫ್ ಕೋರ್ಟ್ ಪಕ್ಕನೇ. ಇಲ್ಲಿ ಓಡಾಡ್ತಾ ಇರೋ ಗಾಡಿಗಳಿಗೆ ಏನಾದರೂ ಬಿತ್ತು ಅಂತಂದರೆ ಇಲ್ಲಿ ಸಮಸ್ಯೆ ಭಾಳ ಆಗುತ್ತೆ. ಅಂದರೆ ಪ್ರಾಣಕ್ಕೆ ಅಪಾಯ ಆಗ್ಬೋದು. ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. 2 ಇಯರ್ಸ್ ಆದರೂ ಕೆಲಸ ನಿಲ್ತಿದೆ, ಒಂದು ಎಂಪ್ಲಾಯೀಸು ಕಾಣಿಸ್ತಾ ಇಲ್ಲ. ಬಟ್ ಆದ್ರೂ ಅದನ್ನು ಯಾಕೆ ಹಂಗೆ ಬಿಟ್ಟಿದ್ದಾರೆ ಗೊತ್ತಿಲ್ಲ. ಅದು ಆ ಕ್ರೇನ್ ಏನಾದರೂ ಕೆಳಗೆ ಬಿತ್ತು ಅಂತಂದರೆ ಭಾಳ ಕಷ್ಟ ಅಲ್ವಾ? ನಿಮಗೂ ಗೊತ್ತು, ನಮಗೂ ಗೊತ್ತು. ಇಲ್ಲಿ ಜನ ನೋಡೋರಿಗೆ ಗೊತ್ತಾಗುತ್ತೆ. ಇದು ಅಧಿಕಾರಿಗಳಾದರೂ ಬಂದು ಇದ್ರ ಮೇಲೆ ಗಮನ ಹರಿಸಿ ಅದನ್ನೇ ಅಟ್ಲೀಸ್ಟು ಕೆಲಸ ಮಾಡೋ ತನಕನಾದರೂ ಬಿಚ್ಚಿಟ್ಬಿಟ್ರೆ ಬೆಸ್ಟ್ ಅಲ್ವಾ? ಅದನ್ನು ಏನಾದರೂ ಹೆಚ್ಚು ಕಮ್ಮಿ ಆದಮೇಲೆ ಬಂದು ಮಾಡಬೇಕಾ? ಅದಕ್ಕಿಂತ ಮುಂಚೆ ಜವಾಬ್ದಾರಿ ತೊಗೊಂಡು ಯಾರಾದರೂ ಅದನ್ನು ಬಿಚ್ಚಿಟ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.